ಇನ್ನು ಸಚಿವ ಜಮೀರ್ ಅಹಮದ್ ವಿರುದ್ಧ ಗವರ್ನರ್ಗೆ ಜೆಡಿಎಸ್ ದೂರು ಕೊಡೋದಕ್ಕೆ ಮುಂದಾಗಿದೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ದುರ್ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಹೆಚ್ಚುವರಿ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಹೆಚ್ಚುವರಿ ಹಣದ ಬಳಕೆಯಾಗಿದೆ. ಸಿಎಂ ಆರ್ಥಿಕ ಇಲಾಖೆ ಅನುಮತಿ ಇಲ್ಲದೆ ಹಣ ಬಳಕೆ ಮಾಡಿರುವಂತಹ ಆರೋಪ ಇದೆ. ಇಲಾಖೆ ವಿರುದ್ಧ ಕುಮಾರಸ್ವಾಮಿ ಅವರ ಆಪ್ತ ರಘು ಆರೋಪ ಮಾಡಿದ್ರು. ಈ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ದೂರು ಸಲ್ಲಿಕೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಜಮೀರ್ರ ವಿರುದ್ಧ ಅವರ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣದ ಆರೋಪ ಏನು ಕೇಳಿ ಬರ್ತಾ ಇದೆ, ರಾಜ್ಯಪಾಲರ ಅಂಗಳ ತಲುಪಿದೆ, ಸಂಕಷ್ಟ ಎದುರಾಗಬಹುದಾ? ಖಂಡಿತ. ಏನು ಅಲ್ಪಸಂಖ್ಯಾತರ ಕಲ್ಯಾಣ ಅಂದರೆ ಒಂದು ಏನು ಕಾಲೋನಿಗಳ ಅಭಿವೃದ್ಧಿಗೆ 1000 ಕೋಟಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನಿರ್ಮಿಸಲಿಟ್ಟಿರ್ತಾರೆ. ಆದರೆ ಅದಕ್ಕೂ ಹೆಚ್ಚು 625 ಕೋಟಿಯನ್ನು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಆರ್ಥಿಕ ಇಲಾಖೆಯ ಗಮನಕ್ಕೆ ತರದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಏನಿದೆ ಇದು ವಿಡ್ರಾ ಮಾಡಿ ಅದನ್ನು ಏನು ಗುತ್ತಿಗೆದಾರ ಜೊತೆ ಶಾಮೀಲಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕುಮಾರಸ್ವಾಮಿ ಅವರ ಆಪ್ತ ರಘು ಒಂದು ಪತ್ರದ ಮುಖೇನ ಆರೋಪ ಮಾಡಿದ್ರು. ಈ ಒಂದು ಆರೋಪವನ್ನು ಸಾಕಷ್ಟು ಗಂಭೀರವಾಗಿ ಏನು ಕುಮಾರಸ್ವಾಮಿ ಅವರು ಮತ್ತು ಜೊತೆಗೆ JDS ನಾಯಕರು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಜಮೀರ್ ಅವರು ಈ ಒಂದು ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಕಲ್ಯಾಣ ವಿಚಾರವಾಗಿ ಒಂದಷ್ಟು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಈಗ ರಾಜ್ಯಪಾಲರ ಒಂದು ಕದ ತಟ್ಟೋಕೆ ಅಂದರೆ ರಾಜ್ಯಪಾಲರಿಗೂ ದೂರು ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಈ ಹಣವನ್ನು ಏನು ಗುತ್ತಿಗೆದಾರರನ್ನು ಬಳಸ್ಕೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು JDS ನಾಯಕರ ಆರೋಪ ಆಗಿರುವಂಥದ್ದು. ಹೀಗಾಗಿ ಈಗ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಖಂಡಿತವಾಗಿಯೂ ಸಚಿವ ಜಮೀರ್ ಅಹಮದ್ ಅವರಿಗೆ ಒಂದು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಹೆಚ್ಚು. ಏನು ಈಗ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಗವರ್ನರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಒಂದು ವೇಳೆ ಸ್ಯಾಂಕ್ಷನ್ ಸಿಕ್ಕರೆ ಅವ್ರ ವಿರುದ್ಧ ಪ್ರಕರಣವನ್ನು ಅಂದರೆ ಒಂದು ಪೊಲೀಸ್ ಪ್ರಕರಣವನ್ನು ಕೂಡ ಭ್ರಷ್ಟಾಚಾರದ ಆರೋಪದ ಮೇಲೆ ನೀಡೋದಕ್ಕೆ JDS ನಾಯಕರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.